ನಮಸ್ಕಾರ ದೇವರು ಅಂತ ಪ್ರೀತಿಯಿಂದ ತನ್ನ ವೀಕ್ಷಕರಿಗೆ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗೆ ಇಲ್ಲಿ ಅನೇಕ ಜನರು ಡಾಕ್ಟರ್ ಬ್ರೋ ಅವರ ಸಬ್ಸ್ಕ್ರೈಬರ್ ಕೂಡ ಆಗಿರ್ತೀರಾ. ಇವತ್ತಿನ ದಿನ ನಾನು ಡಾಕ್ಟರ್ ಬ್ರೋ ಅವರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಸ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ತುಂಬ ಸರಳ ಭಾಷೆಯಲ್ಲಿ ಅತ್ಯದ್ಭುತವಾಗಿ ಸ್ಥಳಗಳ ಬಗ್ಗೆ ಮಾಹಿತಿ ನೀಡೋ ಡಾಕ್ಟರ್ ಬ್ರೋ ನಿಮ್ಮೆಲ್ಲರಿಗೂ ಪರಿಚಯ ಇದ್ದೇ ಇರ್ತಾರೆ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗಳಲ್ಲಿ ನೆಗೆಟಿವ್ ಕಮೆಂಟ್ಸ್ ಬರದೇ ಇರುವಂತಹ ಏಕೈಕ ಯೂಟ್ಯೂಬ್ ಚಾನಲ್ ಅಂದರೆ ಅದು ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇವರು ಮಾತನಾಡ್ತಾ ಇದ್ರೆ ಅಥವಾ ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರೆ ಯಾರೋ ನಮ್ಮ ಕ್ಲೋಸ್ ಫ್ರೆಂಡ್ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಯಾರೋ ನಾವು ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಬರೀ ಮಾತ್ರ ಚೆನ್ನಾಗಿ ಆಡೋದಲ್ಲ, ಇವರು ನೀಡುವಂಥ ಮಾಹಿತಿ ಕೂಡ ಅಷ್ಟೇ ಸ್ಪಷ್ಟವಾಗಿ ನಿಖರವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಇರುತ್ತೆ. ಡಾಕ್ಟರ್ ಬ್ರೋ ಅವರ ಅಸಲಿ ಹೆಸರು ಗಗನ್ ಶ್ರೀನಿವಾಸ್ ಅಂತ, ಆದರೆ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಡಾಕ್ಟರ್ ಬ್ರೋ ಅಂತಾನೆ ಫೇಮಸ್. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ಬೋದು, ಹೆಸರು ಗಗನ್ ಶ್ರೀನಿವಾಸ್ ಅಂತ ಇದ್ರೂ ಯೂಟ್ಯೂಬ್ ಚಾನಲ್ಗೆ ಯಾಕೆ ಡಾಕ್ಟರ್ ಬ್ರೋ ಅಂತ ಇವರು ಹೆಸರಿಟ್ಟಿದ್ದಾರೆ ಅಂತ. ಇದಕ್ಕೆ ಸ್ವತಃ ಡಾಕ್ಟರ್ ಬ್ರೋ ಅವರೇ ಒಂದು ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಈಗ ಡಾಕ್ಟರ್ಸ್ ಆಪರೇಷನ್ ಮಾಡ್ತಾರೆ, ಅದೇ ರೀತಿ ನಾನು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಆ ಸ್ಥಳಗಳನ್ನ ಪತ್ತೆ ಹಚ್ತೀನಿ, ಜೊತೆಗೆ ಆ ಸ್ಥಳಗಳ ಮೇಲೆ ಆಪರೇಷನ್ ಮಾಡ್ತೀನಿ. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಡಾಕ್ಟರ್ ಬ್ರೋ ಅಂತ ನಾನು ಇಟ್ಕೊಂಡಿದ್ದೀನಿ ಅಂತ ಸ್ವತಃ ಡಾಕ್ಟರ್ ಬ್ರೋ ಅವರೇ ಹೇಳಿದ್ದಾರೆ. ಗಗನ್ ಶ್ರೀನಿವಾಸ್ ಅವರು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಹುಡುಗ. ಇವರ ತಂದೆ ಪುರೋಹಿತ ವೃತ್ತಿ ಮಾಡ್ಕೊಂಡು ಬಂದಿರೋರು. ಇವರು ಕೂಡ ಸಮಯ ಸಿಕ್ತಾಗೆಲ್ಲ ಪುರೋಹಿತ ವೃತ್ತಿನ ಮಾಡ್ತಾ ಬಂದಿದ್ರು. ಜೊತೆಗೆ ಒಬ್ಬ ಅತ್ಯುತ್ತಮ ಭರತನಾಟ್ಯಂ ಡ್ಯಾನ್ಸರ್ ಕೂಡ ಹೌದು. ಗಗನ್ ಶ್ರೀನಿವಾಸ್ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಈ ರೀತಿ ಬೇರೆ ಬೇರೆ ಜಾಗಗಳಿಗೆ ಭೇಟಿ ನೀಡಿ ಮಾಹಿತಿ ಕೊಡಬೇಕು ಅನ್ನೋ ಯಾವುದೇ ರೀತಿ ಯೋಜನೆ ಕೂಡ ಇವರಿಗೆ ಪ್ರಾರಂಭದಲ್ಲಿ ಇರಲಿಲ್ಲ. ಇವರು ಸುಮ್ಮನೆ ಹವ್ಯಾಸಕ್ಕೋಸ್ಕರ ಇವರು 2016ರಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊತಾರೆ. ಆದರೆ ಇವರಿಗೆ ಮನೆಯಿಂದ ಯಾವುದೇ ರೀತಿ ಸಪೋರ್ಟ್ ಕೂಡ ಇರೋದಿಲ್ಲ. ನೀನು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾ ಇದೆಯಾ, ಇದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಇದ್ರ ಬದಲು ಬೇರೆ ಏನಾದರೂ ಕೆಲಸ ಮಾಡ್ಬೋದಲ್ಲ ಅಂತ ಮನೆಯಿಂದ ಹೇಳ್ತಾ ಇರ್ತಾರೆ. ಪ್ರಾರಂಭದಲ್ಲಿ ಇವರು ಕರ್ನಾಟಕದ ಕೆಲವು ಆಯ್ದ ಸ್ಥಳಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ ನಂತರ ನಿಧಾನವಾಗಿ ದೇಶದ ಕೆಲವು ಭಾಗಗಳಲ್ಲಿ ಬ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಕನ್ನಡಿಗರಿಗೆ ಪ್ರಾಮಿಸ್ ಮಾಡಿರೋ ರೀತಿ ಕನ್ನಡಿಗರಿಗೆ ಪೂರ್ತಿ ಪ್ರಪಂಚನ ತೋರಿಸೋದ್ರಲ್ಲಿ ಕಾರ್ಯನಿರತರಾಗ್ತಾರೆ. ಕಾಲೇಜ್ಗೆ ಹೋಗುವಾಗಲೇ ಪಾರ್ಟ್ ಟೈಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಗಗನ್ ಶ್ರೀನಿವಾಸ್ ಅವರು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಅಷ್ಟಾಗಿ ಇಷ್ಟ ಇರಲಿಲ್ಲ. ನಂತರ ಒಂದು ದಿನ ಡಿಸೈಡ್ ಮಾಡ್ತಾರೆ, ನಾನು ಯಾರ ಕೈ ಕೆಳಗಡೆನೂ ಕೆಲಸ ಮಾಡಬಾರ್ದು ಅಂತ. ಡಾಕ್ಟರ್ ಬ್ರೋ ಅವರ ಧೈರ್ಯನ ನಾವು ಮೆಚ್ಚಲೇಬೇಕು. ಯಾಕೆಂದರೆ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಗಡಿ ದಾಟಿ ನಂತರ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿನ ತಾಲಿಬಾನ್ಗೆ ಹೋಗಿ ನಂತರ ಆಫ್ರಿಕಾದ ಬುಡಕಟ್ಟು ಜನಾಂಗದವರ ಜೊತೆ ಭೇಟಿ ಮಾಡಿ ಆಮೇಲೆ ದುಬೈ, ರಷ್ಯಾ ಈ ರೀತಿ ಬೇರೆ ಬೇರೆ ದೇಶಗಳನ್ನ ಸುತ್ತಿ ಚೀನಾಗೂ ಕೂಡ ಇವರು ಭೇಟಿ ಕೊಟ್ಟು ಚೀನಾದಲ್ಲಿ ಸ್ವಲ್ಪ ಚೀನಾನ ಹೊಗಳಿದ್ಕೆ ಇವರಿಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಆದರೆ ಅದಾದ ನಂತರ ರಾಮ ಮಂದಿರ ಸ್ಥಾಪನೆ ಆದಮೇಲೆ ಇವರು ಅಯೋಧ್ಯೆಗೆ ಹೋಗಿ ಅಯೋಧ್ಯೆನ ಕನ್ನಡಿಗರಿಗೆ ಪರಿಚಯ ಮಾಡಿಸ್ತಾರೆ. ಅವರದೇ ಆದಂಥ ಒಂದು ಶೈಲಿನಲ್ಲಿ ಅಯೋಧ್ಯೆ ಬಗ್ಗೆ ಕನ್ನಡಿಗರಿಗೆ ಮಾಹಿತಿ ಕೊಡ್ತಾರೆ. ಇದಾದ ನಂತರ ಇವರ ಪ್ರಸಿದ್ಧಿ, ಇವರ ಏನು ಪಾಪ್ಯುಲಾರಿಟಿ ಅಂತ ಹೇಳ್ತೀವಿ, ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನಂತರ ಹೋಗ್ತಾ ಮನೆಯಲ್ಲೂ ಕೂಡ ವಿಡಿಯೋಸ್ ಮಾಡೋದಕ್ಕೆ, ಬ್ಲಾಗ್ ಮಾಡೋದಕ್ಕೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಮೊದಲು ವಾರಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಂತಹ ಗಗನ್ ಶ್ರೀನಿವಾಸ್ ಅವರು ಯೂಟ್ಯೂಬ್ ಚಾನಲಲ್ಲಿ ಆಡಿಯನ್ಸ್ನ ರೆಸ್ಪಾನ್ಸ್ ನೋಡಿ ವಾರಕ್ಕೆ 2-3 ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಗಗನ್ ಶ್ರೀನಿವಾಸ್ ಅವರೇ ಒಂದು ಕಡೆ ಹೇಳ್ಕೊಂಡಿರೋ ಹಾಗೆ ಅವರಿಗೆ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವ ಭಾಷೆನೂ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ಲ. ಹೀಗಿದ್ರೂ ಅಲ್ಲಿಯ ಸ್ಥಳೀಯರ ಜೊತೆ ಅವ್ರಿಗೆ ಬರೋ ಅಲ್ಪ ಸ್ವಲ್ಪ ಭಾಷೆನ ಮಾತಾಡಿಕೊಂಡು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ನಮಗೆ ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸದ್ಯಕ್ಕೆ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳು ಹೊಂದಿರೋ ಚಾನಲ್ ಮತ್ತು ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರೋ ಚಾನಲ್ಗಳಲ್ಲಿ ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ಚಾನಲ್ ಕೂಡ ಒಂದು. ಅದೇ ರೀತಿ ಡಾಕ್ಟರ್ ಬ್ರೋ ಅವರ ಹಾದಿಯಲ್ಲೇ ನಮ್ಮ ಗ್ಲೋಬಲ್ ಕನ್ನಡಿಗ ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು ಕೂಡ ಹೋಗ್ತಾ ಇದ್ದಾರೆ. ಇವರು ಕೂಡ ಪ್ರಪಂಚದ ನಾನಾ ಕಡೆ ಹೋಗಿ ಆ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸುಮಾರು ಜನ ನಮ್ಮಲ್ಲಿ ಶ್ರೀಮಂತರು ಅಥವಾ ಸ್ಥಿತಿವಂತರು ಅಂತ ಏನು ಕರಿತೀವಿ, ಪ್ರಪಂಚನ ನೋಡೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಹುಡುಗ
ಪೂರ್ತಿ ಪ್ರಪಂಚನ ಸುತ್ತೋದ್ರ ಜೊತೆಗೆ ಅವನು ಯಾವ್ಯಾವ ಸ್ಥಳಕ್ಕೆ ಹೋಗ್ತಾನೋ ಆ ಸ್ಥಳಗಳ ಬಗ್ಗೆ ಕನ್ನಡಿಗರಿಗೆ ಸ್ಪಷ್ಟವಾಗಿ ಮಾಹಿತಿ ಕೂಡ ಕೊಡ್ತಾ ಹೋಗ್ತಾರೆ. ನಂತರ ಡಾಕ್ಟರ್ ಬ್ರೋ ಅವ್ರಿಗೆ ಒಂದು ಖಾಸಗಿ ಚಾನಲ್ಗೆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕು ಅಂತ ಕನ್ನಡಿಗರು ತುಂಬ ಒತ್ತಾಯ ಮಾಡ್ತಾರೆ. ಆದರೆ ಆ ಖಾಸಗಿ ಚಾನಲ್ನವರು ಅವರು ಹೆಚ್ಚಿಗೆ ಪ್ರಸಿದ್ಧಿಯನ್ನು ಹೊಂದಿಲ್ಲ, ಡಾಕ್ಟರ್ ಬ್ರೋ ಅವರು ಅಷ್ಟು ಪ್ರಸಿದ್ಧಿಯನ್ನು ಹೊಂದಿಲ್ಲ, ಅದಕ್ಕಾಗಿ ನಾವು ನಮ್ಮ ರಿಯಾಲಿಟಿ ಶೋಗೆ ಕರೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾಕತಾಳೀಯ ಎಂಬಂತೆ ಇವರು ವಿಶ್ವಪ್ರಸಿದ್ಧಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಚಾನಲ್ನಲ್ಲಿ ಆ್ಯಂಕರಿಂಗ್ ಮಾಡಿ ಇವರ ಪ್ರಸಿದ್ಧಿಯನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊತಾರೆ. ಈಗಾಗಲೇ ಅತಿ ಹೆಚ್ಚು ದೇಶಗಳನ್ನ ಸುತ್ತಿರೋ ಡಾಕ್ಟರ್ ಬ್ರೋ ಅವರು ಅವರ ಪ್ಲ್ಯಾನ್ ಪ್ರಕಾರ ಸಂಪೂರ್ಣ 200 ದೇಶಗಳನ್ನು ಸುತ್ತಲಿ, ಜೊತೆಗೆ ಕನ್ನಡದ ಕಂಪನ್ನು ಎಲ್ಲ ದೇಶಗಳಲ್ಲೂ ಹಬ್ಬಿಸಲಿ, ಹಾಗೆ ಹೊಸ ಹೊಸ ಯೂಟ್ಯೂಬರ್ಸ್ಗಳಿಗೆ ಸ್ಫೂರ್ತಿದಾಯಕ ಮತ್ತು ಮಾರ್ಗದರ್ಶಕರಾಗಲಿ ಅಂತ ನಾವು ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಒತ್ತಿ. ಧನ್ಯವಾದಗಳು.